ನೀವು ಆನ್ಲೈನಲ್ಲಿ ವಸ್ತುಗಳನ್ನು ಆರ್ಡರ್ ಮಾಡ್ತಿದ್ದೀರಾ. ಹಾಗಿದ್ರೆ ಇವತ್ತು ನಡೆದಿರುವಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದನ್ನು ಹೇಳ್ತೀನಿ ಕೇಳಿ. ಆತ ಪ್ರೇಮಾನಂದ ಕುಮಾರಸ್ವಾಮಿ ಲೇಔಟ್ನ ನಿವಾಸಿ. ಆತ ನನಗೊಂದು ಸ್ಯಾಮ್ಸಂಗ್ Z ಫೋಲ್ಡರ್ ಮೊಬೈಲ್ ಬೇಕು ಅಂತ ಹೇಳಿ 1,80,000 ಕೊಟ್ಟು ಅಮೆಝಾನಲ್ಲಿ ಫೋನನ್ನು ಖರೀದಿ ಮಾಡಿರ್ತಾನೆ. ಎಂದಿನಂತೆ ನಮಗೂ ಬರೋ ರೀತಿಯಲ್ಲಿ ಅವನಿಗೂ ಕೂಡ ಯಾವಾಗ ಫೋನ್ ಬರುತ್ತೆ ಅನ್ನೋದು ಕೂಡ ಡೇಟನ್ನು ಫಿಕ್ಸ್ ಆಗಿತ್ತು. ಅದೇ ರೀತಿ ಅಮೆಝಾನ್ ಅವರು ಡೆಲಿವರಿ ಬಾಯ್ ಕೈಲಿ ಫೋನನ್ನು ಕೊಟ್ಟು ಕಳಿಸಿದ್ರು. ಆದರೆ ಪ್ರೇಮಾನಂದ ಆ ಒಂದು ಬಾಕ್ಸನ್ನು ಓಪನ್ ಮಾಡಿದಾಗ ತಿಳಿತು ಅದರಲ್ಲಿ ಫೋನ್ ಇಲ್ಲ, ಅಷ್ಟೇ ಗಾತ್ರದ ಅದೇ ರೀತಿ ಕಟ್ಟಾಗಿರುವಂತಹ ಕಲ್ಲಿತ್ತು ಅನ್ನೋದು. ಇದರಿಂದ ಬೆಚ್ಚಿ ಬಿದ್ದಂತಹ ಪ್ರೇಮಾನಂದ 1,80,000 ರೂಪಾಯಿ ಹೇಗೆ ರಿಕವರಿ ಮಾಡೋದು ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದ್ದ. 14th ಅಕ್ಟೋಬರು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಮೊಬೈಲನ್ನು ಇಷ್ಟಪಟ್ಬಿಟ್ಟು ಅಮೆಝಾನಲ್ಲಿ ಆರ್ಡರ್ ಮಾಡಿದೆ ನಾನು. ಸೊ ರಾತ್ರಿನ ಆರ್ಡರ್ ಮಾಡಿದ್ದು. ಆ್ಯಂಡ್ ನನಗೆ ಡೆಲಿವರಿ ಡೇಟ್ ಬಂದು 20th ಅಕ್ಟೋಬರ್ ಅಂತ ಹೇಳ್ಬಿಟ್ಟು ಅಲ್ಲಿ ಮೆಸೇಜ್ ಬಂದಿತ್ತು. ಬಟ್ 19th ನನಗೆ ಡೆಲಿವರಿ ಮಾಡಿದ್ದಾರೆ ಪ್ಯಾಕೇಜು. ಸೊ ಡೆಲಿವರಿ ಮಾಡಿದಾಗೆ OTP ಕೇಳಿಬಿಟ್ಟು ಡೆಲಿವರಿ ಮಾಡಿರೋದು. ಇಟ್ ವಾಸ್ ನಾಟ್ ಓಪನ್ ಬಾಕ್ಸ್ ಡೆಲಿವರಿ. ಸೊ ಅವಾಗೆ OTP ತೊಗೊಂಡು ಹೋಗಾದಮೇಲೆ ಆಮೇಲೆ ನಾವು ಬಾಕ್ಸನ್ನು ಓಪನ್ ಮಾಡಿ ನೋಡಿದಾಗೆ ಸೊ ಫೋನ್ ಇರಲಿಲ್ಲ, ಅದ್ರ ಬದಲು ಕಲ್ಲಿತ್ತು. ಸದ್ಯ ಕುಮಾರಸ್ವಾಮಿ ಲೇಔಟ್ನಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾನೆ. ಆದರೆ ಏನೇ ಹೇಳಿ ಅಮೆಝಾನ್ನಲ್ಲಿ ಬ್ಲೈಂಡ್ ಆಗಿ ನಂಬಿ ಒಂದು ಫೋನನ್ನು ಬುಕ್ ಮಾಡೋ ಮುನ್ನ ಆಫ್ಲೈನಲ್ಲೇ ಖರೀದಿ ಮಾಡೋದು ಉತ್ತಮ.